ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹಾಗೂ ಕ್ರಾಂತಿವೀರ ಸಿಂಧೂರು ಲಕ್ಷ್ಮಣ ವೃತ್ತಗಳಿಗೆ ಪೂಜೆ ಪುನಸ್ಕಾರ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಇರುವ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ವಿಶೇಷ ಅಂದರೆ ಪೂಜೆ ಸಮಯಕ್ಕೆ ನಿಕೇತ್ ರಾಜ್ಯಮೌರ್ಯರವರು ಕೂಡ ಆಗಮಿಸಿ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಘೋಷಣೆ ಕೂಗುತ್ತಾ ಸಂಗೊಳ್ಳಿ ರಾಯಣ್ಣನ ತ್ಯಾಗ ಬಲಿದಾನ ಹೋರಾಟ ಕುರಿತು ತಿಳಿಸಿದರು. ಈ ಸಂದರ್ಭದಲ್ಲಿ ಬಾದಾಮಿ ಪಟ್ಟಣದ ಹಿರಿಯರು, ಯುವಕರು, ಅಭಿಮಾನಿಗಳು, ಬಾದಾಮಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ YH ವಾಲಿಕಾರ್, ಕನಕ ಟಿವಿ, ಬಾಗಲಕೋಟೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಎಲ್ಲರೂ ನಿಂತಿರೋ ಗ್ರೂಪ್ ಫೋಟೋ ತೆಗೆಸುತ್ತಾರೆ. भारत माता की जय, भारत माता की जय. ಬರ್ತಿ ಕಡೆ ಬನ್ನಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ವಿರೋಧ ಅಹಂ ಸಂಸ್ಕೃತಂ ಸಂಭಾಷಣಂ ಕರ್ತುಂ ಶಕ್ನುಮಸ್ಮಿ. ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ. ಏನ್ರಿ ಕರ್ಪೂರ ಹಾಕ್ತ ಅಭಿಮಾನಿಗಳಿಗೆ ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ, ನಿಕೇತ್ ರಾಜ್ ಮೌರ್ಯ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಯಾರ. ಸಂಗೊಳ್ಳಿ ರಾಯಣ್ಣ ಕುರಿತಾಗಿ ಒಂದೆರಡು ಮಾತುಗಳನ್ನು ಹೇಳಬೇಕಂದ್ರೆ ಅವರನ್ನು ನೆನಪಿಸ್ಕೊಳ್ತೀವಿ. ಪ್ರೀತಿಯ ಬಂಧುಗಳೇ, ಹೇಳೋದೇನಿದೆ, ಬಹುಶಃ ಇಡೀ ಭಾರತ ದೇಶಕ್ಕೆ ಇವತ್ತು ಸ್ವಾತಂತ್ರ್ಯೋತ್ಸವ ಆದರೆ ಪ್ರತಿಯೊಬ್ಬ ಕನ್ನಡಿಗನಿಗೆ ಇವತ್ತು ಸ್ವಾತಂತ್ರ್ಯೋತ್ಸವ ಜೊತೆಗೆ ರಾಯಣ್ಣ ಉತ್ಸವ. ಇಡೀ ಕನ್ನಡಿಗರಿಗೆ ರಾಯಣ್ಣನ ಉತ್ಸವ. ಯಾಕೆ ಅಂತಂದ್ರೆ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟು ಜನ ಪ್ರಾಣ ಕೊಟ್ಟರು ಅಂತ ನೀವು ಕೇಳಿದ್ರೆ ಒಂದು 7 ಲಕ್ಷ ಜನ ದೇಶಕ್ಕೋಸ್ಕರ ಹೋರಾಟ ಮಾಡ್ತಾ ಪ್ರಾಣ ಕೊಟ್ಟಿದ್ದರಂತೆ ಆ ಕಾಲದಲ್ಲಿ. 7 ಲಕ್ಷ ಜನಗಳಲ್ಲಿ ಯಾರಾದರೂ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅವನು ಹುಟ್ಟಿದ ದಿವಸನೇ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ, ಅವನನ್ನ ಗಲ್ಲಿಗೇರಿಸಿದ ದಿವಸನೇ ದೇಶಕ್ಕೆ ಗಣರಾಜ್ಯ ಆಗುತ್ತೆ ಅಂತಂದ್ರೆ ಆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಬೇರೆ ಯಾರು ಅಲ್ಲ, ಸಂಗೊಳ್ಳಿ ರಾಯಣ್ಣ ಮಾತ್ರ. ಅವ್ರು ಹುಟ್ಟಿದ ದಿವಸ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ, ಅವ್ನು ಗಲ್ಲಿಗೇರಿದ ದಿವಸ ಗಣರಾಜ್ಯ ಆಗಿದೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರಾಯಣ್ಣ ಹುಟ್ಟಿದ್ರೆ ಸ್ವಾತಂತ್ರ್ಯ, ರಾಯಣ್ಣ ಗಲ್ಲಿಗೇರಿದ್ರೆ ಗಣರಾಜ್ಯ ಅಂತ ಹೇಳಿ. ಸೊ ಹೀಗಾಗಿ ಒಬ್ಬ ಮಹಾನ್ ದೇಶ ಪ್ರೇಮಿ, ಜಾತಿ ನೋಡ್ಲಿಲ್ಲ, ಮತ ನೋಡ್ಲಿಲ್ಲ, ಪಂಥ ನೋಡ್ಲಿಲ್ಲ, ಒಬ್ಬ ಮಹಾನ್ ದೇಶ ಪ್ರೇಮಿ ಆಗಿರುವಂತ ಸಂಗೊಳ್ಳಿ ರಾಯಣ್ಣ 32-33 ವರ್ಷದಷ್ಟೊತ್ತಿಗೆ ಇಲ್ಲಿರೋ ಬಹಳ ಜನ 32-33 ವಯಸ್ಸು ದಾಟ್ಬಿಟ್ಟಿದ್ದೀವಿ.
ಆದರೆ ಈ ವಯಸ್ಸಲ್ಲಿ ಸಂಗೊಳ್ಳಿ ರಾಯಣ್ಣ ನೇಣಗಂಬದಲ್ಲಿ ನೇತಾಡಿದ್ದ. ಈ ವಯಸ್ಸಲ್ಲಿ ಸಂಗೊಳ್ಳಿ ರಾಯಣ್ಣ ಸಾವಿರಾರು ಜನ ಯುವಕರನ್ನ ಹುರಿದುಂಬಿಸಿ ಒಂದು ದೊಡ್ಡ ಕ್ರಾಂತಿಕಾರಿ ಪಡೆಯನ್ನು ಕಟ್ಟಿದ್ದ. ಈ ವಯಸ್ಸಿನಲ್ಲಾಗಲೇ ಸಂಗೊಳ್ಳಿ ರಾಯಣ್ಣ ಇಡೀ ಬ್ರಿಟಿಷ್ ಸಾಮ್ರಾಜ್ಯ ನಡುಗೋ ಥರ ಮಾಡಿದ್ದ. ಒಂದು ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿದಂಥ ಸಂಗೊಳ್ಳಿ ಅನ್ನೋ ಗ್ರಾಮದಲ್ಲಿ ಹುಟ್ಟಿದಂಥ ಸಂಗೊಳ್ಳಿ ರಾಯಣ್ಣ ಯಾವ ರಾಜಮನೆತನದಲ್ಲಿ ಹುಟ್ಟದೇ ಇದ್ರೂ ಕೂಡ, ರಾಜರ ಮಕ್ಕಳು ದೊಡ್ಡ ಕ್ರಾಂತಿ ಮಾಡೋದು ದೊಡ್ಡ ಸಂಗತಿ ಅಲ್ಲ. ರಾಜ ಮಹಾರಾಜರು ಬ್ರಿಟಿಷರು ಎದುರ್ತಾ ಇದ್ದಾಗ, ರಾಜ ಮಹಾರಾಜರು ಬ್ರಿಟಿಷರು ಗುಲಾಮರಾಗಿದ್ದ ಕಾಲದಲ್ಲಿ ಒಬ್ಬ ಕುರುಬರ ಮನೆಯಲ್ಲಿ ಹುಟ್ಟಿದಂಥ ಸಂಗೊಳ್ಳಿ ರಾಯಣ್ಣ ಖಡ್ಗ ಹಿಡಿದು ಸಂಗೊಳ್ಳಿ ರಾಯಣ್ಣ ಸ್ವಾಭಿಮಾನಕ್ಕೋಸ್ಕರ ಹೋರಾಟ ಮಾಡಿದ್ನಲ್ಲ, ಅಂತ ಮಹಾಪುರುಷನನ್ನ ಬಾದಾಮಿಯ ಬೀದಿ ಬೀದಿಗಳಲ್ಲಿ ಇವತ್ತು ಜನ ನಾವು ಸಂಭ್ರಮಿಸ್ತಾ ಇದ್ದೀವಿ. ನಾನು ಇವತ್ತು ನಮ್ಮ ರಾಮದುರ್ಗದಲ್ಲಿ ಒಂದು ಕಾರ್ಯಕ್ರಮದ ಸಲುವಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆದರೆ ಹೋಗೋಕ್ಕೆ ಮುಂಚೆ ಆಕಸ್ಮಿಕವಾಗಿ ನಮ್ಮ ಹನುಮಂತಕ್ಕೆ ಫೋನ್ ಮಾಡಿದೆ, ಏನಪ್ಪ ಸಿಕ್ಕೇ ಎಲ್ಲಾದರೂ ಅಂತ ಹೇಳಿ. ಆದರೆ ಖುಷಿ ಏನು ಅಂತಂದರೆ, ಇವತ್ತು ನಾನು ಬರೋ ದಾರಿ ಉದ್ದಕ್ಕೂ ನೋಡ್ತಾ ಇದ್ದೀನಿ, ಎಷ್ಟು ಕಡೆ ತ್ರಿವರ್ಣ ಧ್ವಜ ಹಾರಿದಾವೋ ಅಷ್ಟೇ ಕಡೆಗಳಲ್ಲಿ ನಾವು ನೋಡ್ತಾ ಇದ್ರೆ ಬೀದಿ ಬೀದಿಗಳಲ್ಲಿ ಸಂಗೊಳ್ಳಿ ರಾಯಣ್ಣನ ಧ್ವಜ ಹಾರಾಡ್ತಾ ಇದೆ, ಸಂಗೊಳ್ಳಿ ರಾಯಣ್ಣನ ದೇಶಪ್ರೇಮ ಧ್ವಜ ಹಾರಾಡ್ತಾ ಇದೆ. ಸೊ ಈ ಧ್ವಜಗಳು ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚು ಹಾರಾಡಲಿ. ನನಗೊಂದು ಆಸೆ ಇದೆ, ಏನು ಅಂತಂದರೆ ಭಾರತದ ಸರ್ಕಾರ ಮುಂದೊಂದು ದಿವಸ ಆಗಸ್ಟ್ 15 ಕೇವಲ ಸ್ವಾತಂತ್ರ್ಯೋತ್ಸವ ಮಾತ್ರ ಅಲ್ಲ, ಒಬ್ಬ ದೇಶಪ್ರೇಮಿಯ ಹುಟ್ಟುಹಬ್ಬದ ದಿನ ಕೂಡ ಇವತ್ತು ಅಂತೇಳಿ ಘೋಷಿಸಿ ಇಡೀ ಭಾರತ ದೇಶದಲ್ಲೇ. ಯಾಕೆಂದರೆ ಭಗತ್ ಸಿಂಗ್ ಯಾರು? ನಮ್ಮ ಕರ್ನಾಟಕದ ಮೂಲದಲ್ಲಿರೋ ಹಳ್ಳಿ ಗೊತ್ತು, ಪಂಜಾಬಲ್ಲಿ ಹುಟ್ಟಿದವನು ಭಗತ್ ಸಿಂಗ್. ಇವತ್ತು ವಿವೇಕಾನಂದರು ಬಂಗಾಳದಲ್ಲಿ ಹುಟ್ಟಿದ್ರು, ಕರ್ನಾಟಕದ ಹಳ್ಳಿಗಳಲ್ಲಿ ವಿವೇಕಾನಂದರು ಗೊತ್ತು. ಇವತ್ತು ಒಬ್ಬ ಚಂದ್ರಶೇಖರ್ ಆಜಾದ್ನ ಹೆಸರು, ನೆಹರು ಹೆಸರು, ಪಟೇಲ್ ಹೆಸರು, ಗುಜರಾತಲ್ಲಿ ಹುಟ್ಟಿದ ಪಟೇಲ್ರ ಹೆಸರು ಇಡೀ ದೇಶಕ್ಕೆ ಗೊತ್ತು. ಆದರೆ ದೇಶಕ್ಕೋಸ್ಕರ ಹೋರಾಟ ಮಾಡಿ ಬಲಿದಾನ ಮಾಡಿದಂಥ ಸಂಗೊಳ್ಳಿ ರಾಯಣ್ಣನ ಹೆಸರು ಡೆಲ್ಲಿಯಲ್ಲಿದ್ದವ್ರಿಗೆ ಗೊತ್ತಾಗಬೇಕು, ಸಂಗೊಳ್ಳಿ ರಾಯಣ್ಣನ ಹೆಸರು ತಮಿಳ್ನಾಡಲ್ಲಿದ್ದವ್ರಿಗೆ ಗೊತ್ತಾಗಬೇಕು, ಆಂಧ್ರ ಪ್ರದೇಶದವ್ರಿಗೆ ಗೊತ್ತಾಗಬೇಕು, ಬಂಗಾಳದವ್ರಿಗೆ ಗೊತ್ತಾಗಬೇಕು, ಗುಜರಾತಿಗೆ ಗೊತ್ತಾಗಬೇಕು. ಹಂಗಾಗಬೇಕು ಅಂತಂದರೆ ಇವತ್ತಲ್ಲ ನಾಳೆ ಕೆಂಪು ಕೋಟೆಯ ಮೇಲೆ ನಿಂತುಕೊಳ್ಳುವಂಥ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿವಸ ಇಡೀ ದೇಶದ ಎಲ್ಲ ಕಡೆಗಳಲ್ಲಿ ಸಂಗೊಳ್ಳಿ ರಾಯಣ್ಣನ ಫೋಟೋ ಕೂಡ ಇಡಬೇಕು. ತಮಿಳ್ನಾಡಲ್ಲೂ ಇಡಬೇಕು, ಆಂಧ್ರ ಪ್ರದೇಶದಲ್ಲೂ ಇಡಬೇಕು, ಗುಜರಾತಲ್ಲೂ ಇಡಬೇಕು ಅನ್ನುವಂಥ ಒಂದು ಕಾನೂನನ್ನು ಪಾಸ್ ಮಾಡೋದ್ರ ಮೂಲಕ ಮಾಡಿದರೆ ಇಡೀ ದೇಶಕ್ಕೆ ಸಂಗೊಳ್ಳಿ ರಾಯಣ್ಣನ ಪರಿಚಯ ಆಗುತ್ತೆ. ಸೊ ಸಂಗೊಳ್ಳಿ ರಾಯಣ್ಣನನ್ನು ಯಾವುದೋ ಒಂದು ಜಾತಿಗೆ ಸೀಮಿತ ಮಾಡಬಾರ್ದು. ಈ ದಿವಸ ಇಲ್ಲೊಬ್ಬ ಮುಸಲ್ಮಾನ ಇರಬೇಕು, ಒಬ್ಬ ಮುಸಲ್ಮಾನ ಇರಬೇಕು, ಒಬ್ಬ ಲಿಂಗಾಯತ ಇರಬೇಕು, ಒಬ್ಬ ದಲಿತ ಇರಬೇಕು. ಎಲ್ಲರೂ ಕೈ ಹಿಡ್ಕೊಂಡು ಎಲ್ಲ ಜಾತಿ ಸಮುದಾಯದವರು ನಿಂತು ಸಂಗೊಳ್ಳಿ ರಾಯಣ್ಣನ ಪರವಾಗಿ ಜೈಘೋಷ ಹಾಕಿದಾಗ ಆಗ ಸಂಗೊಳ್ಳಿ ರಾಯಣ್ಣನ ದೇಶಪ್ರೇಮ, ಯಾಕೆ ಜಾತಿಗೆ ಹೋರಾಟ ಮಾಡಲಿಲ್ಲ, ದೇಶಕ್ಕೆ ಹೋರಾಟ ಮಾಡಿ ಬಲಿದಾನ ಮಾಡಿದ್ದಾನೆ. ಹೀಗಾಗಿ ಅವನ ಹೋರಾಟ ಸಾರ್ಥಕ ಆಗುತ್ತೆ. ನನಗೆ ಬಹಳ ಸಂತೋಷ ಆಯಿತು. ಮಾಜಿ ಸೈನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಕೂಡ ಒಬ್ಬ ಸೈನಿಕ, ದೇಶಪ್ರೇಮಿ ಸೈನಿಕ. ಅವನು ಹುಟ್ಟಿದ ಹಬ್ಬಕ್ಕೆ ಸೈನಿಕರುಗಳು ಕೂಡ ಬಂದು ಭಾಗವಹಿಸಿರೋದು ಬಹಳ ಸಂತೋಷ ತಂದಿದೆ. ಬಾದಾಮಿ, ನಾನು ಕಳೆದ ಸಿದ್ದರಾಮಯ್ಯನವ್ರ ಚುನಾವಣೆಯಲ್ಲಿ ಇಲ್ಲಿರೋ ಹಳ್ಳಿಗಳಲ್ಲಿ ನಾನು ಪ್ರಚಾರ ಮಾಡೋದಕ್ಕೆ ನಾನು ಇಲ್ಲಿ ಉಳ್ಕೊಂಡಿದ್ದೆ. ಒಂದು ತಿಂಗಳು ಇಲ್ಲೇ ಕ್ಯಾಂಪ್ ಮಾಡಿದ್ದೆ. ಇವತ್ತು ಮತ್ತೆ ಆ ಬಾದಾಮಿಯ ಎಲ್ಲ ನೆನಪುಗಳನ್ನು ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಾದಾಮಿಯ ಗಲ್ಲಿಯಲ್ಲಿ, ಮುಖ್ಯ ಬೀದಿಯಲ್ಲಿ ಸಂಗೊಳ್ಳಿ ರಾಯಣ್ಣ ನೆನೆಸ್ಕೊಂಡಿದ್ದು ಖುಷಿಯಾಗಿದೆ. ನಾನು ಒಂದ್ಸರ್ತಿ ಘೋಷಣೆ ಕೂಗ್ತೀನಿ, ನೀವೆಲ್ಲರೂ ಘೋಷಣೆ ಕೂಗ್ಬೋದಾ? ನಾನು ಜೈ ರಾಯಣ್ಣ ಅಂತೀನಿ, ನೀವು ಜೈ ಜೈ ರಾಯಣ್ಣ ಅಂತ ಬೈಯತ್ರಿ ರಾಯಣ್ಣನಿಗಾಗಿ. ಜೈ ರಾಯಣ್ಣ, ಜೈ ರಾಯಣ್ಣ, ಜೈ ರಾಯಣ್ಣ, ಜೈ ರಾಯಣ್ಣ. ಧನ್ಯವಾದ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ. ಎಲ್ಲರಿಗೂ ಧನ್ಯವಾದಗಳು.